ಇವತ್ತು ರಾತ್ರಿ ಮಲಗಿ ನಾಳೆ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ನೀವು ತೆಗೆದುಕೊಳ್ಳುವಂತಹ ದಿನನಿತ್ಯದ ಅಗತ್ಯ ವಸ್ತುಗಳೇನಿದ್ದಾವೆ ಅದರ ರೇಟ್ ಅಷ್ಟೇ ಇರುತ್ತೆ ಅಂತೇಳಿ ಗ್ಯಾರಂಟಿನೇ ಇಲ್ಲ. ಯಾಕೆಂದರೆ ಈ ವರ್ಷದಲ್ಲಂತೂ ಒಂದಲ್ಲ ಎರಡಲ್ಲ, ಈ ವರ್ಷ ಪೂರ್ತಿ ಬರೀ ಬೆಲೆ ಏರಿಕೆಯ ವರ್ಷ ಆಗೋಗಿದೆ. ಅದರ ಪರ್ವ ಜೋರಾಗಿದೆ. ಪ್ರತಿಯೊಂದು ಪದಾರ್ಥದ ಬೆಲೆಯೂ ಕೂಡ ಏರಿಕೆ ಆಗ್ತಾನೇ ಇದೆ. ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ, ಬೆಲ್ಲ ಅದರ ರೇಟ್ ಕೂಡ ಹೆಚ್ಚಾಗಿದೆ. ಅವೆರಡೂ ಕಹಿ ಆಗೋಗಿದ್ದಾವೆ. ಈಗ ಸಕ್ಕರೆ ಮತ್ತು ಬೆಲ್ಲ ಸಿಹಿ ಅಂತೀವಿ, ಆದರೆ ಅದರ ದರ ಕೇಳಿದ್ರೆ ಕಹಿ ಆಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಅವು ಕೂಡ ಗಗನಕ್ಕೇರಿದ್ದಾವೆ ದರಗಳು. ಹೋಟೆಲ್ ಉದ್ಯಮಕ್ಕೂ ಕೂಡ ಶಾಕ್ ಕೊಟ್ಟಿದೆ ಇದು. ಬೇಕರಿ ಉದ್ಯಮ ಅಂತೂ ಕಂಗಾಲಾಗೋಗಿದೆ. ದರ ಏರಿಕೆಯ ಬಿಸಿಗೆ ಈಗ ಗ್ರಾಹಕರ ಜೇಬು ಸುಡೋದು ಪಕ್ಕಾ ಈಗ. ಯಾಕೆ ಅಂದರೆ ಹೋಟೆಲ್ನವರು ಮತ್ತು ಬೇಕರಿ ಉದ್ಯಮದವರು ನಾವು ಲಾಸ್ ಮಾಡಿಕೊಂಡು ಉದ್ಯಮವನ್ನು ನಡೆಸೋಕ್ಕಾಗಲ್ಲ ಅಂಥೇಳಿ ಅವರು ರೇಟ್ ಜಾಸ್ತಿ ಮಾಡ್ತಾರೆ. ಅನಿವಾರ್ಯತೆ ಯಾರಿಗೆ ಕಡೆಗೆ ಇಲ್ಲಿ? ಗ್ರಾಹಕರಿಗೆ. ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ಅನ್ನೋದು ಗ್ರಾಹಕರಲ್ವಾ, ಅವರ ಜೇಬು ಸುಡೋದಂತೂ ಪಕ್ಕ. ಹೋಟೆಲ್ ಊಟ, ಬೇಕರಿ ತಿನಿಸಿನ ದರ ಏರಿಕೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಊಟದಿಂದ ಹಿಡಿದು ಹಾಲಿನವರೆಗೂ ಎಲ್ಲದರ ದರವೂ ಕೂಡ ಏರಿಕೆ ಆಗಿದೆ. ಶೀಘ್ರದಲ್ಲೇ ಚರ್ಚೆ ಮಾಡಿ 2 ರಿಂದ 3 ರೂಪಾಯಿ ದರ ಏರಿಸುವ ಬಗ್ಗೆ ಈಗ ಚಿಂತನೆಯನ್ನು ನಡೆಸಿರುವಂಥದ್ದು. ನ್ಯೂಸ್ ಫಸ್ಟ್ಗೆ ಹೋಟೆಲ್ ಸಂಘದಿಂದಲೇ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ಸಕ್ಕರೆ ಕೊಂಡ್ಕೊಳ್ಳೋ ಹಾಗಿಲ್ಲ, ಬೆಲ್ಲ ಕೊಂಡ್ಕೊಳ್ಳೋ ಹಾಗಿಲ್ಲ, ಈರುಳ್ಳಿ ಕೇಳೋ ಹಾಗೆ ಇಲ್ಲ, ಅಕ್ಕಿ ಕೊಂಡ್ಕೊಳ್ಳೋ ಹಾಗಿಲ್ಲ. ಅಕ್ಕಿ ದರಗಳು ಕೂಡ ಏರಿಕೆ ಆಗಿರುವಂಥದ್ದು. ಪೆಟ್ರೋಲಿಂದ ಹಿಡಿದು ಪ್ರತಿಯೊಂದು ದರ ಏರಿಕೆ ಆಗ್ತಾ ಇದೆ. ಜನಸಾಮಾನ್ಯರ ಜೀವನ ನಡೆಸೋದು ಹೇಗೆ? ಮತ್ತೊಂದೆಡೆ ಹೋಟೆಲ್ ಉದ್ಯಮ ಹಾಗೆ ಬೇಕರಿ ಉದ್ಯಮದವರು ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ನವೀನ್, ನೀವು ಹೇಳಿದಾಗೆ ಪ್ರತಿ ವರ್ಷ ಕೂಡ ಒಂದಿಲ್ಲೊಂದು ಪದಾರ್ಥಗಳ ದರ ಏರಿಕೆ ಆಗುತ್ತೆ. ಆದರೆ ಈ ವರ್ಷ ನಿಜಕ್ಕೂ ದರ ಏರಿಕೆಯ ಪರ್ವ ಆಗ್ಬಿಟ್ಟಿದೆ. ಯಾಕಂದ್ರೆ ಜನವರಿಯಿಂದ ಇಲ್ಲಿವರೆಗೂ ಕೂಡ ತಿನ್ನೋ ಅನ್ನದಿಂದ ಹಿಡಿದು ಕುಡಿಯೋ ಹಾಲುವರೆಗೂ ಕೂಡ ಎಲ್ಲದ್ರೂ ದರ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಆಗಿದೆ. ಅಂದ್ರೆ ಜನರ ಜೀವನ ಮಾಡೋದಕ್ಕೆ ಅಂದ್ರೆ ಏನೇನ್ ಬಳಸ್ತಾರೆ ದಿನಬಳಕೆ ವಸ್ತುಗಳ ದರ ಅಂತೂ ವಿಪರೀತ ಏರಿಕೆ ಆಗಿರುವಂಥದ್ದು. ನಿನ್ನೆ ಮೊನ್ನೆ ಅಷ್ಟೇ ಗಮನಿಸಿದ್ವಿ, ಈರುಳ್ಳಿ, ಬೆಳ್ಳುಳ್ಳಿ ದರ ಗಗನಕ್ಕೇರಿದೆ. ಮತ್ತೊಂದು ಕಡೆಯಲ್ಲಿ ಸಕ್ಕರೆ, ಬೆಲ್ಲದ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇದರಿಂದ ಬೇಕರಿ ಉದ್ಯಮ ಹಾಗೆ ಹೋಟೆಲ್ ಉದ್ಯಮ ಚಿಂತೆ ಮಾಡುವಂತ ಪರಿಸ್ಥಿತಿಗೆ ಬಂದಿರುವಂಥದ್ದು. ಈಗ ಹೋಟೆಲ್ ಸಂಘದವರು ಶೀಘ್ರದಲ್ಲೇ ಚರ್ಚೆಯನ್ನ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ. 2 ರಿಂದ 3 ರೂಪಾಯಿ ಅಂದ್ರೆ ಕನಿಷ್ಠ ಹೇಳ್ತಾ ಇರೋದು ಮಿನಿಮಮ್ 2 ರಿಂದ 3 ರೂಪಾಯಿ ದರವನ್ನ ಏರಿಕೆ ಮಾಡಲೇಬೇಕು. ಯಾಕಂದ್ರೆ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ನಮಗೆ ಸಿಲಿಂಡರ್ ಅಭಾವ ಆಯ್ತು, ಸಿಲಿಂಡರ್ ದರ ಏರಿಕೆ ಆಯ್ತು, ಅಡುಗೆ ಎಣ್ಣೆ ದರ ಏರಿಕೆ ಆಯ್ತು. ಹೀಗಾಗಿ ನಾವು ಅಡುಗೆ ಮಾಡೋದಕ್ಕೆ ಏನೆಲ್ಲ ಬಳಸ್ತೀವಿ ಎಲ್ಲದರ ದರ ಕೂಡ ಒಂದೊಂದಾಗಿ ಏರಿಕೆ ಆಗ್ತಾ ಇದೆ. ಅದೇ ದರದಲ್ಲಿ ನಾವು ಹೋಟೆಲ್ ಅನ್ನ ನಡೆಸೋದಕ್ಕಾಗೋದಿಲ್ಲ. ಹೋಟೆಲ್ ಉದ್ಯಮದಲ್ಲಿ ಲಾಭಾನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಹೀಗಾಗಿ ದರವನ್ನ ಏರಿಕೆ ಮಾಡದೆ ಬೇರೆ ಆಪ್ಷನ್ನೇ ಇಲ್ಲ. ಶೀಘ್ರದಲ್ಲೇ ಈ ಬಗ್ಗೆ ಚರ್ಚೆಯನ್ನ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ಸಕ್ಕರೆ, ಬೆಲ್ಲ ಯೂಸ್ ಮಾಡೋದು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋದು ಬೇಕರಿ ಉದ್ಯಮದಲ್ಲಿ ಅವರು ಕೂಡ ಈಗ ಚಿಂತೆ ಮಾಡಬೇಕಾದಂತ ಪರಿಸ್ಥಿತಿ. ಅವರು ಕೂಡ ದರವನ್ನ ಏರಿಕೆ ಮಾಡುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಹೀಗಾಗಿ ಎಲ್ಲದ್ರೂ ದರ ಏರಿಕೆ ಆಗ್ತಾ ಇರೋದ್ರಿಂದ ಒಂದ್ ರೀತಿ ಉದ್ಯಮ ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ಟೆನ್ಷನ್ ಆಗಿರುವಂಥದ್ದು. ಯಾಕಂದ್ರೆ ಸಂಬಳ ಅಷ್ಟೇ ಬರ್ತಾ ಇದೆ, ಆದ್ರೆ ದಿನದಿಂದ ದಿನಕ್ಕೆ ದಿನಬಳಕೆ ವಸ್ತುಗಳು ಜಾಸ್ತಿ ಆಗ್ತಾ ಇದ್ರೆ ಲೈಫ್ ಸ್ಟೈಲ್ ಅಂದ್ರೆ ಜೀವನ ನಡೆಸೋದಕ್ಕೆ ದರ ದುಬಾರಿ ಆಗ್ತಾ ಇದ್ರೆ, ಜೀವನ ದುಬಾರಿ ಆಗ್ತಾ ಇದ್ರೆ ಹೇಗೆ ಬದುಕೋದು ಅನ್ನುವಂತಹ ಪ್ರಶ್ನೆ ಕೂಡ ಅವರಿಗೆ ಶುರುವಾಗಿರುವಂಥದ್ದು. ಹೀಗಾಗಿ ಅವರು ಕೂಡ ಒಂದ್ ರೀತಿ ಎಲ್ಲೊಂದ್ ಕಡೆ ಟೆನ್ಷನ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ವರ್ಷ ಯಾಕೆ ಈ ಒಂದು ಭಾರಿ ಪ್ರಮಾಣದಲ್ಲಿ ದರ ಏರಿಕೆ ಆಯ್ತು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಒಂದ್ ಕಡೆ ಯುದ್ಧ ಆಯ್ತು, ಯುದ್ಧ ನಡೀತಾ ಇರೋದ್ರಿಂದ ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಕಾಸ್ಟ್ ಕೂಡ ಜಾಸ್ತಿ ಆಯ್ತು, ಪ್ಯಾಕೇಜಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಯ್ತು, ಅಂದ್ರೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಯ್ತು. ಹೀಗಾಗಿ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಸಾಕಷ್ಟು ಕಾರಣಗಳಿಂದ ಈಗ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಇದರಿಂದ ಜನಸಾಮಾನ್ಯರು, ಪ್ರಮುಖವಾಗಿ ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ ಮಂದಿ ಜೇಬು ಸುಡ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.